ಫಸ್ಟ್. ಆ್ಯಕ್ಚುಲಿ ರಣ್ಣು, ಪಚ್ಚು, ಬುಚ್ಚು ಎಲ್ಲ ಒಟ್ಟಿಗೆ ಇರೋದ್ರಿಂದ ಇದನ್ನ ಪ್ಯಾಕ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ 13 days ಅಂತ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಒಂದೊಂದು ಬಿಟ್ಟರು ವಾಪಸ್ ಮತ್ತೆ ಆ ಜಾಗ ನೋಡೋಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಇಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಬಟ್ ಇದನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಶಶಾಂಕ್ ಅವ್ರಿಗೆ ಆ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ ನನಗೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾರಿಗೆ ಬೇಕು, ಏನು ಬೇಡ, ಯಾರಿಗೆ ಏನು ಬೇಕಾಗತ್ತೆ ಅದನ್ನ ಮುಂಚೆನೇ ಪ್ಲಾನ್ ಮಾಡಿ ಈಸ್ ಡೂಯಿಂಗ್ ಇಟ್ ಸೋ ವೆಲ್. ಲೈಕ್ ಅದೇ ಶೋಭಾ ಹೇಳ್ದಂಗೆ ಇವಾಗ ಶಶಾಂಕ್ ನಮಗೆ ಅಪ್ಪ ಅಮ್ಮ ಅಣ್ಣ ಎಲ್ಲ. ನಮ್ಗೆ ಇನ್ನೇ ಹೊಡ್ಕೊಂಡ್ಬಂದು ಮೇಡಮ್ ಬನ್ನಿ ಮೇಡಮ್ ಇಲ್ಲೋಗ್ಬೇಡಿ ಅಲ್ಲೋಗ್ಬೇಡಿ, ಏನು ಬೇಕು ಏನು ಬೇಡ, ನಿಜವಾಗ್ಲೂ ಇಟ್ ಇಸ್ ಫ್ಯಾಂಟಾಸ್ಟಿಕ್. ಶಶಾಂಕ್ ರಿಯಲಿ ಅಪ್ರಿಷಿಯೇಟೆಡ್. ಅದು ಬಿಟ್ಟು ನಮ್ಮ ಜೊತೆಗೆ ಇರೋರೆಲ್ಲಾನು ಅಷ್ಟೇ, ನಾವು ಯಾರು ಒಬ್ಬರನ್ನೊಬ್ಬರು ನೋಡ್ಕೊಂಡೇ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ನಮಗೆ ಕಿರ್ಕಿ ಹೊಡ್ದಂಗೆ ಎಲ್ಲರೂ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಇವರು ಅವರು ಅನ್ಕೊಂಡು ರಿಕಗ್ನೈಸ್ ಮಾಡ್ಕೊಂಡು ಇವಾಗ ಆಲ್ಮೋಸ್ಟ್ ನಮ್ಗೆ ಎಲ್ಲರೂ ಗೊತ್ತು ನಂಗೆ ಆಗೋಗ್ಬಿಟ್ಟಿದೆ. ವಿ ನೋ ದೆಮ್ ಸೋ ಮೆನಿ ಇಯರ್ಸ್ ಅಂಡ್ ವಿ ಆರ್ ಸ್ಟೇಯಿಂಗ್ ವಿತ್ ಈಚ್ ಅದರ್ ಫಾರ್ ಲಾಂಗ್ ಡೇಸ್. ಹೊಸದಾಗಿ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಸೊ ಒಂದು ಫ್ಯಾಮಿಲಿ ಥರನೇ ಆಗೋಗಿದ್ದೀವಿ. ಸೊ ಐ ಹೋಪ್ ಲೈಕ್ ವಿ ಮೀಟ್ ಅಗೇನ್ ಆ್ಯಂಡ್ ಅಗೇನ್. ನಾನು ನೆಕ್ಸ್ಟ್ ಇಯರ್ ಮಧ್ಯಪ್ರದೇಶ್ ಮಾಡಬೇಕು ಅನ್ಕೊಂಡಿದ್ದೀನಿ. ಐ ಹೋಪ್ ದ ಸೇಮ್ ಟೀಮ್ ಕಮ್ಸ್. ಎವ್ರಿಬಡಿ ಯಾರು ನೋಡಿಲ್ಲ ಮಧ್ಯಪ್ರದೇಶ, ದಯವಿಟ್ಟು ಬನ್ನಿ. ನಾವು ತಿರ್ಗಾ ಇದೇ ತರ ಗ್ರೂಪ್ ಮಾಡ್ಕೊಂಡು ಹೋಗೋಣ. ಅಂಡ್ ಹೋಪ್ ಶಶಾಂಕ್ ವಿಲ್ ಕಮ್ ದೇರ್ ಮಧ್ಯಪ್ರದೇಶ್ಗೆ. ಶಶಾಂಕ್ ಮುಂಚೆನೆ ಹೇಳ್ಬಿಡಿ ನಮ್ಗೆ, ಮ್ಯಾಮ್ ಇದಿದೆ ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ದೇರ್ ಆಲ್ಸೋ ದೇರ್ ಆರ್ 9 days, 11 days. ಸೊ 11 days ಸೇರಿ ಯಾವ್ದು ಆ್ಯಡ್ ಮಾಡ್ತೀರಾ ಶಶಾಂಕ್ ಅದ್ರಲ್ಲಿ ಹೊಂಟು? ಸೊ ಅದೊಂದಕ್ಕೆ ರೆಡಿ ಆಗಿದ್ದೀನಿ. ಅಂಡ್ ಕೈಲಾಸ್ ಆಲ್ಸೋ ಇವ್ರು ಹೇಳಿದ್ರು ನಾನೇ ಬರ್ತೀನಿ ಅಂತ. ಸೊ ಕೈಲಾಸ್ ಮಾನಸ ಅಮರ್ನಾಥ್ ಹೇಳಿಲ್ಲ, ನನಗೆ ಅಮರ್ನಾಥ್ ಇಲ್ಲ, ಇಟ್ ಇಸ್ ನಾಟ್ ಇನ್ ಮೈ ಲಿಸ್ಟ್. ಬಟ್ ಕೈಲಾಸ್ ಮಾನಸ್ ಸರೋವರ್ ಇದೆ, ನೀವು ಕರ್ಕೊಂಡು ಹೋಗೋದಂದ್ರೆ ಡೆಫಿನೆಟ್ ಆಗಿ ಬರ್ತೀನಿ ಅದಕ್ಕೆ. ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಕ್ಚುಲಿ. ಇಟ್ ಇಸ್ so happening, like we are all in that part of life where we tend to forget so many things, like tumba martogtivi ನಾವು. Actually I may not forget, I may not remember what I saw on the first day. ಅದು ಮುಖ್ಯ ಆಗ್ತಾ ಇಲ್ಲ ಇವಾಗ ನಮ್ಗೆ. ನಮ್ಮ ಜೊತೆಗೆ ಇದೀವಿ ಎಲ್ಲರೂ ಒಟ್ಟಿಗೆ, ನಾವುಗಳು ಕೂತ್ಕೊಂಡು ನಾಪಿಸ್ಕೋತೀವಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಫಸ್ಟ್ ಡೇ ಎಲ್ಲಿ ಹೋಗಿದ್ವಿ ಹೇಳಿ? ಇದಕ್ಕೆ ಹೋಗಿದ್ವಾ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಫಸ್ಟ್ ಡೇ ಹೋಗಿದ್ವಾ? ಸೆಕೆಂಡ್ ಡೇ ಹೋಗಿದ್ವಿ ಅದಕ್ಕೆ. ಹೀಗಾಗಿ ಆ ತರ ನಾಪಿಸ್ಕೊಂಡು ನಮ್ದು ಎಂಜಾಯ್ ಮಾಡ್ತಿದೀವಲ್ಲ, ದಟ್ ಇಸ್ ರಿಯಲಿ ವೆರಿ ನೈಸ್. ಅಂಡ್ ಇವರು ಶಶಾಂಕ್ ಮಾರ್ನಿಂಗ್ ಮುಂಚೆ ಶಾಪಿಂಗ್ ಗೀಪಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಬಟ್ ಹೌ ಮಚ್ ಶಾಪಿಂಗ್ ಯು ಹ್ಯಾವ್ ಡನ್? ನೀನು ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಸಂದಿಗೆ ಒಂದಿನಲ್ಲೆಲ್ಲ ಹೋಗಿ ಎಕ್ಸ್ಟ್ರಾ ಲಗೇಜ್ ಹಾಕಿದ್ರೆ ಶಶಾಂಕ್ ಹಾಕ್ಬಿಡೋದು. ಅಲ್ಲ, ಏನಂದ್ರೆ ಈ ಟೋಲ್ಡ್ ಲೈಕ್ ಇಲ್ಲ ಮೇಡಮ್ ಶಾಪಿಂಗ್ ಟೈಮೇ ಇಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಏನಂದ್ರೆ ಅವ್ರು ನಮ್ ಶಾಪಿಂಗ್ ಇದೆ ಹೇಳ್ಕೊಂಡು ಬರೋಷ್ಟು ಮಟ್ಟಿಗೆ ಬಂದಿದ್ರು. Yesterday literally came behind us and brought us back from the shops. Money madam ಅಂತ. So that was very nice. Like ತರ overwhelmed. Really ಮಾತಾಡೋಕೆ ಕಷ್ಟ ಆಗುತ್ತೆ ಶಶಾಂಕ್ ಈ ಟೈಮಲ್ಲಿ. ಬಟ್ ಇಟ್ ಇಸ್ ವೆರಿ ವೆಲ್ ಆರ್ಗನೈಸ್ಡ್, ವೆರಿ ನೈಸ್. ಐ ರಿಯಲಿ ಲವ್ ಇಟ್. ಎಲ್ಲರಿಗೂ ನಮಸ್ಕಾರ. ಅಡಿಗಾಸ್ ಯಾತ್ರೆ ನನ್ನ 5ನೇ ಯಾತ್ರೆ ಇದು. ಶಶಾಂಕ್ ಅಂತಿದ್ರು, ಶಶಾಂಕ್ ಸಲ ಬಂದಿ ನಾನು ನೋಡ್ಬೇಕು ಅವ್ರು ಹೆಂಗ. ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ರು. ಫಸ್ಟ್ನೇದು ಅಮರ್ನಾಥ, ಎರಡನೇದು ಇದು ನೇಪಾಳ, ಶ್ರೀಲಂಕಾ, ಮೂರನೇದು, 4ನೇದು ಇದು ಗುಜರಾತ್, 5ನೇದು ನೆನಪಿಲ್ಲ. ಆ ಕಡೆನೂ ಶಶಾಂಕನ ಹೆಸರ ಬರ್ತಿತ್ತು. ಅದೆಂತ ಶಶಾಂಕ್ ಇದ್ದ ನೋಡ್ಬೇಕು ನಾನು. ಶಶಾಂಕ್ ಅಂತ ಬಹಳ ಇದು ಮಾಡ್ತಿದ್ದು. ಈ ಸಲ ನೋಡಿದ್ನೆಲ್ಲ ಬಹಳ ಖುಷಿ ಆಗ್ತದೆ ಸರ್ ನಿಮ್ಮ ನೋಡಿ. ಊಟ ಚೆನ್ನಾಗಿತ್ತು. ಮತ್ತೆ ಮುಂದಿನ ಸಲ
ಮಾಡಿದ್ದಾರೆ. ಕೈಲಾಸ್ ಪರ್ವತ ಶಶಾಂಕ್ ಬರಲ್ಲ ಅಂದ್ರೆ ನಾವು ಹೋಗೋದೇ ಇಲ್ಲ ಅಂತ ಬಿಟ್ಬಿಟ್ಟೆ. ಅಯ್ಯೋ ಇಷ್ಟೇ ಮಾತಾಡಿ. ಟೂರ್ ಮಾಡ್ತಾ ಇರೋದು ನಾನು ಕಚ್ ಮತ್ತು ಸೌರಾಷ್ಟ್ರ ಇದಕ್ಕೆ ಬೇರೆ ಬೇರೆ ಟ್ರಾವೆಲ್ಸಲ್ಲಿ ನೋಡಿದಾಗ ಎಲ್ಲೂ ಇರಲಿಲ್ಲ. ವಿಜಯವಾಡಿನಲ್ಲಿ ಒಂದು ಅನೌನ್ಸ್ಮೆಂಟ್ ಬಂತು ಕಚ್ ಸೌರಾಷ್ಟ್ರ ಟೂರ್ ಬಗ್ಗೆ ಎಡಿಗಾಸಲ್ಲಿದೆ ಅಂತ. ಹಾಗೆ ನಮ್ಮ ಹಾಸನ ಆಫೀಸಲ್ಲಿ ಎಡಿಗಾಸ್ ಆಫೀಸ್ ಇದೆ, ಸ್ಟೂಡೆಂಟೇ ಅಲ್ಲಿ ಬುಕ್ಕಿಂಗ್ ಎಲ್ಲ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿ ಎಲ್ಲ ಮೂವ್ ಮಾಡಿದಾಗ ಅಡಿಗಾಸ್ಕಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗೆ ನಮ್ಮ ನೈಬರ್ಸು ಸುಬ್ರಹ್ಮಣ್ಯ ಅವ್ರು ವಿಜಯ್ ಅವ್ರನ್ನೂ ಕರೆದ್ವಿ, ಅವರು ಬಂದರು. ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ. ಟೂರ್ ಸಕ್ಸಸ್ ಆಗಬೇಕು ಮುಖ್ಯವಾಗಿ ಡ್ರೈವರ್ ಮುಖ್ಯ. ಆ ಡ್ರೈವರ್ ಪಾಪ ಒಳ್ಳೆ ವ್ಯಕ್ತಿ. ಅವ್ರು ಊಟ ತಿಂಡಿ ಏನು ಬೇಕಾದ್ರೆ ತಿನ್ನೋದು, ಟೀ ಕುಡಿಯೋದು, ಆರಾಮಾಗಿ ಬಂದು ಡ್ರೈವ್ ಸೀಟಾಗಿ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೂ ತಲೆ ಕೆಡಿಸೋಣ ನಾವು. ಡ್ರೈವರ್ ಇದ್ದಾಗ ಮಾತ್ರ ನಮ್ಮ ಟೂರ್ ಸಕ್ಸಸ್ ಆಗೋದಕ್ಕೆ. ಹಾಗಾಗಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಮಾಡುವಂಥ ಶಶಾಂಕ್ ಕೂಡ ಬಸ್ ವ್ಯವಸ್ಥೆ ಚೆನ್ನಾಗಿ ಮಾಡಿದೆ. ಬಸ್ ಕಂಫರ್ಟ್ ಆಗಿದೆ. ಇವೆರಡು ಚೆನ್ನಾಗಿದೆ ಅಂದರೆ ಟೂರ್ ಸಕ್ಸಸ್ ಆಗೋದು. ಹಾಗೆಯೇ ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ. ಟೂರ್ ಬಗ್ಗೆ ಎಲ್ಲ ಚೆನ್ನಾಗಿರೋದ್ರಿಂದ ಇದ್ರ ಬಗ್ಗೆ ಎರಡನೇ ಪ್ರಯಾಣ ಈ ರೀತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕವಾಗಿ ಹೊರಟಿರೋದು. ಮೊದಲನೇ ಸರಿ ಪಣಿಕರ್ ಟ್ರಾವೆಲ್ಸ್ನಲ್ಲೇ ಹೋಗಿದ್ವಿ. ಚಾರ್ಧಾಮ್ ಭಾಳ ಅದು ಚೆನ್ನಾಗಿತ್ತು. ಎಲ್ಲ ಕಡೆನೂ ಎಂಜಾಯ್ ಮಾಡಿದ್ವಿ. ಈಗ ಇದೊಂಥರ ಎಲೈಟ್ ಗ್ರೂಪ್. ಈ ಎಲೈಟ್ ಗ್ರೂಪ್ನಲ್ಲಿ ಬಂದಿರೋ ಫಸ್ಟ್ ಟೈಮ್, ದಟ್ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್. ಬಹಳ ಖುಷಿ ಕೊಡ್ತು. ಒಬ್ಬೊಬ್ಬರ ಜೊತೆ ನಾವು ಇಂಟ್ರಾಕ್ಷನ್ ವಾಸ್ ಸೋ ನೈಸ್, ಅನ್ಫರ್ಗೆಟಬಲ್ ಈವೆಂಟ್. ಆ್ಯಂಡ್ ಇನ್ ಟೂರ್ ಮ್ಯಾನೇಜರ್ ಶಶಾಂಕ್ ಅವ್ರ ಬಗ್ಗೆ ಎರಡು ಮಾತು ಹೇಳೋ ಹಾಗೆ ಇಲ್ಲ. ಈಸ್ ಸೂಪರ್ ಆ್ಯಂಡ್ ಕಾರ್ಡಿಯಲ್. ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಒಂದು ಸರಿನೂ ಕೋಪನೇ ಮಾಡ್ಕೊಳ್ಳಿಲ್ಲ. ನಾನು ಒಂದು ಎರಡು ಸರಿ ಚುಚ್ಚು ನೋಡಿದೆ ಬರುತ್ತಾ ಅಂತ. ಏನಾರು ಉನ್ಮಾದ, ಉದ್ವೇಗ ಈ ರೀತಿ ಏನಾದ್ರು ಬರುತ್ತಾ ಅಂತ ಕೋಪ ತಾಪ ಯಾವುದೂ ಇಲ್ಲ. ನಗನಗ್ತಾನೆ ಚಂದ್ರ ಥರ ಹೀಗೆ ಹೇಳ್ಬಿಟ್ಟಿದ್ದಾರೆ. ಹೌದು ಹೌದು, ನಿಜವಾಗ್ಲು ಮಕ್ಕಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ತಂದೆ ತಾಯಿ ಅಂದ್ರೆ ಸದರ ಜಾಸ್ತಿ, ಕೋಪ ತಾಪ ಎಲ್ಲ ಮಾಡ್ತಿರ್ತಾರೆ. ಆದ್ರಿಂದ ಈ ಟೂರ್ನ ಅಷ್ಟೂ ದಿವಸ ಮೊದಲನೇ ದಿವಸ ಯಾರಿಗೂ ಪರಿಚಯ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಏರ್ಪೋರ್ಟಿಂದ ಶುರುವಾಗಿದ್ದು ಒನ್ ಬೈ ಒನ್ ಇಂಟ್ರಾಕ್ಷನ್ನು ಇವಾಗ ಬಿಟ್ಟು ಹೇಗಪ್ಪ ಹೋಗೋದು ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಆದ್ರಿಂದ ಇದೊಂದು ಬಹಳ ಅತ್ಯುತ್ತಮವಾದಂಥ ಜೀವನದಲ್ಲಿ ಕಳೆದಂಥ ಕಾಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಮುಂದಕ್ಕೂ ಅವಕಾಶಗಳು ಸಿಕ್ಕಾಗಲೆಲ್ಲ ಬರೋಣ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಕೊನೆಡ ಅಡಿಗಾಸ್ ಯಾತ್ರಾ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಆಕ್ಚುಲಿ ನನಗೆ ಅಡಿಗಾಸ್ ಯಾತ್ರೆಗೆ ನಾನು US ಇಂದ ಬಂದ ಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು RR ನಗರದಲ್ಲೇ ಬ್ರಾಂಚ್ ಇದೆ. ಬುಕ್ ಮಾಡಕ್ ಹೋಗೋದಾಗ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋದೆ ಅಂತಂದ್ರೆ, ಲಾಂಗೆಸ್ಟ್ ಟ್ರಿಪ್ ಯಾವ್ದಿದೆ ನಿಮ್ಗೆ ಅದ್ ಹೇಳಿ ಸರ್, ನಾನು ಅದಕ್ಕೆ ಬರ್ಬೇಕು ಅಂತ. ಅವ್ರು 13 ದಿನ ಮೇಡಮ್ ಮ್ಯಾಕ್ಸಿಮಮ್ ಇರೋದು ನಿಮ್ಗೆ ನೋಡ್ಬಿಟ್ರು. ಇಟ್ಸ್ ಓಕೆ, ತಗೊಳ್ಳೋಣ, ಫ್ಯಾಮಿಲಿ ಫಸ್ಟ್ ಟೈಮ್ ನಾವು 4 ಜನ ಈ ತರ ಹೋಗ್ತಿರೋದು. ನಾವು ಬೇರೆ ಬೇರೆ ಟ್ರೂಪ್ ಅಲ್ಲಿ ಸಾಕಷ್ಟು ಟ್ರಾವೆಲ್ ಮಾಡಿದ್ವಿ. ನಮ್ದೇ ಬಿಗ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಕಸ್ಟಮೈಸ್ ಮಾಡ್ಕೊಂಡು ಬಹುಶಃ ಆಲ್ಮೋಸ್ಟ್ ತುಂಬಾ ಜಾಗಗಳು ನೋಡ್ಬಿಟ್ಟಿದೀನಿ ಇಂಡಿಯಾದಲ್ಲಿ, ಹೊರಗಡೆ ಎಲ್ಲಾ ಕಡೆನೂ. ಬಟ್ ನಾನು ಹತ್ರ ಬರ್ತಾ 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 ನಂಗೆ ಸಮ್ ಹೆಲ್ತ್ ಇಶ್ಯೂಸ್ ಬಂದಾಗ ಐ ವಾಸ್ ಸೋ ವರಿಡ್. ಆಗುತ್ತಾ ನಂಗೆ ನಿಜವಾಗ್ಲೂ ಮಾಡಕ್ಕೆ ಅಂತ ನಂಗೆ ತುಂಬಾ ಮೆಂಟಲಿ ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ. ಬಟ್ ನನಗೆ ಶಶಾಂಕ್ ಅವ್ರ ನಂಬರ್ ಅವ್ರು ಕಳಿಸ್ಕೊಟ್ರು, ಮ್ಯಾನೇಜರ್ ನಂಬರ್ ಅಂತ. ಅವ್ರ ಹತ್ರ ಒಂದೇ ಮಾತು ಅಂದೆ ನಾನು, ಸರ್ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ, ತುಂಬಾ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಆಗ್ಬಿಟ್ಟು ಅಡ್ಮಿಟ್ ಆಗಿ 3 days ಐ ವಾಸ್ ಇನ್ ದ ಟ್ರಿಪ್. ಐವಿತ್ರು ನಮ್ಗೆ ಸಾಕಷ್ಟು ಆಂಟಿಬಯೋಟಿಕ್ಸ್ ಹೋಗಿದೆ, ನಂಗೆ ಏನು ಖಾರ ಇದು ತಿನ್ನಕ್ಕಾಗಲ್ಲ ಸರ್, ಬರೋದೇ ಬೇಡ ಅನ್ಕೊಂಡ್ಬಿಟ್ಟಿದೀನಿ, ಭಯ ಆಗ್ತಿದೆ ಅಂತ. ಒಂದೇ ಮತ್ತೆ ಶಶಾಂಕ್ ಹೇಳಿದ್ದು, ನೀವು ವರಿ ಮಾಡ್ಕೋಬೇಡಿ ಮೇಡಮ್, ನಾನು ಇದೀನಿ, ನಿಮ್ಗೆ ಯಾವ ರೀತಿ ಅಡಿಗೆ ಬೇಕೋ ನಾನು ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರೆದ್ರು. ಅದು ಕೊಟ್ಟ ತಕ್ಷಣ ಅದೇನೋ ಒಂದು 50% ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಡ್ತು ನನಗೆ. ಆಮೇಲೆ
ಬಂದಿಲ್ಲಿ ನೋಡಿದ್ರೆ ನಿಜವಾಗ್ಲೂ ಅಡಿಗೆಯವರು ಅದೆಷ್ಟು ಸಹನೆಯಿಂದ ನಮ್ಗಳಿಗೆ ಮಾಡಿ ಕೊಡ್ತಿದಾರೆ ಒಂದೊಂದು ಐಟಮ್ ಅಂದ್ರೆ ಆಯ್ತು ಒಂದಿನ ಚೂರು ಹೆಚ್ಚು ಕಮ್ಮಿ ಆಗುತ್ತೆ, ಅದು ತಪ್ಪಲ್ಲ. ನಮ್ಮ ಮನೆಗಳಲ್ಲೇ ನಾವು ಅಡಿಗೆ ಮಾಡ್ತಾ 1000 ಸತಿ ಆತರ ಆಗ್ತಾ ಇರುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತಿದ್ದಾರೆ. ಕೋಆಪರೇಷನ್, ಒಂದೊಂದು ಜಾಗದ ಎಕ್ಸ್ಪೀರಿಯನ್ಸ್. ನಾನು ಇದುವರೆಗೆ ಮಾಡಿರೋ ಎಲ್ಲಾ ಟ್ರಿಪ್ ಅಲ್ಲೂ ದಿಸ್ ಇಸ್ ದ ಬೆಸ್ಟ್ ಟ್ರಿಪ್ ಐ ಹ್ಯಾವ್. ಇದಕ್ಕೆ ನಾವು ಬಹುಶಃ ಶಶಾಂಕ್ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಗೆ 10:30 ನೀವು ಬರಬೇಕು, ನೀವು ಎಂಜಾಯ್ ಮಾಡಬೇಕು, ನಾನು ನೋಡ್ಕೊಳ್ತೀನಿ ಅಂತ ನನಗೆ ಅವತ್ತು ಹುಮ್ಮಸ್ ಕೊಟ್ಟವರು ಶಶಾಂಕ್. ಸೊ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್. ಫಸ್ಟ್ ಅದು. ಎರಡನೇದಾಗಿ ಎಲ್ಲಾ ಜಾಗದಲ್ಲೂ ಯುನಿಕ್ ಎಕ್ಸ್ಪೀರಿಯನ್ಸ್ ವಿತ್ ಯುನಿಕ್ ಗ್ರೂಪ್. ನಾನು ಈ ಟ್ರಿಪ್ ಅಲ್ಲಿ ಒಂದನ್ನ ಅಬ್ಸರ್ವ್ ಮಾಡಿದೆ. ನಾವು ಯುರೋಪ್ ಹೋದಾಗ ಎಷ್ಟು ಮೆಸ್ಸಿ ಆಯ್ತು ಅಂದ್ರೆ ಕೆಲವೊಂದ್ ಕಡೆ ನಾವು ತುಂಬಾ ಸೂಪರ್ ಫಾಸ್ಟ್ ಪೀಪಲ್, ರೆಡಿಯಾಗಿ ಊರಿಗೆ ಮುಂಚೆ ನಾವು ರೆಡಿಯಾಗಿ ಕೂತ್ ಬಿಡೋದು. ಒಬ್ಬೊಬ್ರು 45 ಮಿನಿಟ್ಸ್ 1 ಅವರ್ ಲೇಟ್ ಆಗಿ ರೂಮ್ ಇಂದ ಹೊರಗಡೆ ಬರೋರು. ಎಷ್ಟೋ ಪ್ಲೇಸ್ ಗಳಿಗೆ ತರಾತುರಿ ಓಡೋದೋಗೋದು. ಆ ಟೈಮಲ್ಲಿ ನನಗೆ ಕಾಲ್ ಫ್ರಾಕ್ಚರ್ ಆಗಿತ್ತು ನೋಡಿ. ಆ ಟೈಮಲ್ಲೂ ನನಗೆ ಅಲ್ಲಿದ್ದು ಟೂರ್ ಮ್ಯಾನೇಜರ್ ನ ಕೇಳಿದ್ರು, ನಿಮ್ಗೆ ಎಷ್ಟೋ ಕಡೆ ಬೇಕು, ನಾನು ವೀಲ್ ಚೇರ್ ಅರೇಂಜ್ ಮಾಡ್ಕೊಡ್ತೀನಿ ಮೇಡಮ್, ಈ ಶುಡ್ ಕಮ್ ಅಂತ. ನಂಗೆ ಅಂಕಲ್ ಫ್ರಾಕ್ಚರ್ ಆಗಿತ್ತು, ನಾನು ಎಲ್ಲಿ ಯೂಸ್ ಮಾಡ್ಲಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್ ವುಮೆನ್. ಹಾಗೆ ನೀ ಕ್ಯಾಪು ಮತ್ತೆ ಅಂಕಲ್ ಕ್ಯಾಪ್ಗಳನ್ನ ಹಾಕೊಂಡೆ ನಾನು ರೋಮಲ್ಲಿ 22 ಕಿಲೋಮೀಟರ್ ನಡೆದಿದ್ದೀನಿ ಒಂದಿನ. ದಟ್ ಎನರ್ಜಿ ನಂಗೆ ಇವತ್ತು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅದು. ಬಟ್ ಜನರದ್ದು ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಟ್ರೂಪ್ ಅಲ್ಲಿ. ನಾನ್ ನೋಡಿದೆ ಇದ್ರೊಳಗೆ ಎಲ್ಲರೂ ಆನ್ ಡಾಟ್ ಬಸ್ ಅಲ್ಲಿ ಇರ್ತಿದ್ವಿ. ಅದು ನಂಗೆ ತುಂಬಾ ತುಂಬಾ ಖುಷಿ ಕೊಡ್ತು. ಗ್ರೂಪ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಏಜ್ ಗ್ರೂಪ್ ಅವರಾದ್ರಿಂದ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ತುಂಬಾ ಫ್ರೆಂಡ್ಲಿ ಆಗಿದೀವಿ. ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ನಾವು ಇಲ್ಲಿ ಪಡೆದಿದ್ದೀವಿ. ಅಡಿಗಾಸ್ ಗ್ರೂಪ್ ಇಂದ ಅರೇಂಜ್ಮೆಂಟ್ಸ್ ಅಲ್ಲಿ 1% ಎಲ್ಲೂ ನಮಗ್ ಕಡಿಮೆ ಅಂತ ಅನ್ಸಿಲ್ಲ. ರೂಮ್ಗಳು ಅಷ್ಟೇ ನೀಟ್ ಆಗಿದೆ. ಫಸ್ಟ್ ಡೇ ಒಂದಿನ ಮತ್ತೆ ಇಟ್ ವಾಸ್ ವೆರಿ ಮೆಸ್ಸಿ. ಬಟ್ ಇಮಿಡಿಯೇಟ್ ಆಗಿ ನಾನು ಶಶಾಂಕ್ ಅವ್ರ ಹತ್ರ ಹೇಳ್ಬಿಟ್ಟೆ, ಸರ್ ಈ ರೀತಿ ರೂಮ್ ಅಲ್ಲಿ ನಮ್ಗೆ ಇರಕ್ ಆಗಲ್ಲ ಸರ್ ಅಂತ. ಬಟ್ ಆಮೇಲೆ ಅವರು ಇದುವರೆಗೂ ಮಾಡ್ಕೊಂಡ್ ಬಂದಿರೋ ರೂಮ್ಗಳಾಗ್ಲಿ ಅನುಕೂಲ ಆಗ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಲಿಫ್ಟ್ ಒಂದು ಇಲ್ಲಿ ಪಾಪ ಅನ್ಫಾರ್ಚುನೇಟ್ಲಿ ನಮ್ಮ ದುರಾದೃಷ್ಟಕ್ಕೆ ಲಿಫ್ಟ್ ಕೆಟ್ಟು ಹೋಗಿದೆ. ಆದ್ರೂ ಅದ್ ಹೇಗೋ ಹುಮ್ಮಸ್ಸಲ್ಲಿ ನಡೆದು ಹೊತ್ತಿ ಇಳಿದು ಮಾಡ್ತಾ ಇದೀವಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗುಡ್ ಆರ್ಗನೈಸೇಷನ್ ಆಫ್ ಅಡಿಗಾಸ್ ಗ್ರೂಪ್. ಹೀಗೆ ಇನ್ನೂ ಬೇಕಾದಷ್ಟು ಟ್ರಿಪ್ ಮಾಡಬೇಕು ನಾವು. ವಿಲ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ಎಲ್ಲ ಕಡೆ ಸ್ಮಾಲ್ ಏರ್ಪೋರ್ಟ್ಗಳನ್ನು ಮಾಡಿಬಿಟ್ಟು ಎಲ್ಲರಿಗೂ ಒಂದು ಪ್ಲೇನ್ ಹತ್ತುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ರಿಯಲಿ ವಿ ಆರ್ ಗ್ರೇಟ್ಫುಲ್ ಟು ದಟ್ ಹ್ಯಾವಿಂಗ್ ಸಚ್ ಎ ವಂಡರ್ಫುಲ್ ಪ್ರೈಮ್ ಮಿನಿಸ್ಟರ್. ವಿ ವರ್ಕ್ಸ್ ಫಾರ್ 18 hours a day. ಎಲ್ಲರಿಗೂ ಗೊತ್ತಿದೆ, ಒಂದು 6 ತಾಸು ನಿದ್ದೆ ಮಾಡ್ತಾರೆ. ನಿಜವಾಗಿ ಅವರು ಭಾರತಕ್ಕೆ ದೇವರು ಕೊಟ್ಟ ವರನೇ. ಇನ್ನೊಂದು ನರೇಂದ್ರ ಅಂತ ಹೇಳ್ಬೋದು. ವಿವೇಕಾನಂದ ಸ್ವಾಮಿಗಳು ನರೇಂದ್ರ ಅವರು ಒಂದು ಹೆಸರು. ಸೊ ಇವರು ನರೇಂದ್ರ, ಅವ್ರು ನರೇಂದ್ರ. ಸೊ ನಮ್ಗೆ ಎರಡನೇ ನರೇಂದ್ರ ಅಪರಾವತರವಾಗಿ ಬಂದಿದ್ದಾನೆ ಅಂತ ಅನ್ಬೋದು. ಇದು ನಿಜವಾಗಿ ಇದು ಒಂದು ವಿಷಯ. ಆಮೇಲೆ ನೆಕ್ಸ್ಟ್ ಟೂರ್ ಬಗ್ಗೆ ಉಳಿದ ಎಲ್ಲ ಪ್ಲೇಸ್ಗಳು ತುಂಬಾ ಚೆನ್ನಾಗಿದೆ. ಎಲ್ಲ ಐಟಮ್ಗಳನ್ನ ಎಲ್ಲ ಪ್ಲೇಸ್ಗಳು ಚೆನ್ನಾಗಿ ನೋಡಿದ್ರು. ಊಟ ಮತ್ತು ವಸತಿ ವ್ಯವಸ್ಥೆ ಫಸ್ಟ್ ಡೇ ಅಹಮದಾಬಾದ್ ಅಷ್ಟು ಚೆನ್ನಾಗಿದ್ದಿಲ್ಲ. ಎಲ್ಲರೂ ಹೇಳಿದಾರೆ, ನಾನು ಐ ಸಪೋರ್ಟ್ ದ್ಯಾಟ್. ಬಟ್ ಫ್ರಮ್ ನೆಕ್ಸ್ಟ್ ಎಲ್ಲ ಲಾಡ್ಜ್ಗಳು ತುಂಬಾ ಚೆನ್ನಾಗಿದೆ. ಶಶಾಂಕ್ ಹ್ಯಾಸ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್. ವಂಡರ್ಫುಲ್ ಇದೆ. ಸೊ ಮತ್ತೆ ನಮ್ದು ಕಂಪನಿನೂ ತುಂಬಾ ಚೆನ್ನಾಗಿದೆ. ಎವ್ರಿಬಡಿ ಕೋಆಪರೇಟ್ಸ್ ವಿತ್ ಈಚ್ ಅಂಡ್ ಎವ್ರಿಬಡಿ ಹೆಲ್ಪ್ಸ್. ಎಲ್ಲರೂ ಅದೇ ಫೋರ್ಸ್ ಅಲ್ಲಿ ಓಡಾಡ್ತಿದೀವಿ. ಯಾಕಂದ್ರೆ ಲೇಟ್ ಆಗಿ ಬರೋದು, ತುಂಬಾ ಫಾಸ್ಟ್ ಆಗಿ ಬರೋದು ಹಾಗಿಲ್ಲ ನಮ್ಮ ಗ್ರೂಪ್. ಎಲ್ಲರೂ ಪಂಕ್ಚುವಲ್ ಇದೆ. ಎಲ್ಲರೂ ಪಂಕ್ಚುವಲ್ ಇದ್ದೇವೆ. ಕರೆಕ್ಟ್ 8 ಗಂಟೆ ಕರೆಕ್ಟ್ ಬರ್ತಾರೆ. 5 ಗಂಟೆ ಬರ್ತಾ ಇದೆ. ಹೌದು. ಮತ್ತೆ ನಮಗೆ ಒಂದು ಈ ಗ್ರೂಪ್ ಒಳಗೆ ಒಂದು ಒಳ್ಳೆ ಸೀನಿಯರ್ಸ್ ಎಲ್ಲ ಪರಿಚಯ ಆಯ್ತು. ನಮ್ಮ ಸುಬ್ರಹ್ಮಣ್ಯ ಸರ್ದು ಪರಿಚಯ ಬಹಳ ಸಂತೋಷ ಆಯ್ತು ನಮಗೆ. ಅವ್ರದ್ದು ತಂದಿದ್ದೆಲ್ಲ ಪಾಪ ಅವ್ರದ್ದು ಎಲ್ಲ ಕವಿಗಳು ಅದೆಲ್ಲ ಹೇಳಿದ್ರು. ಪಾಪ ಅವರು ವಾಟ್ಸಪ್ ಗ್ರೂಪ್ ಅಲ್ಲಿ ಸ್ಟೇಜ್ ಅಲ್ಲಿ ಪಾಪ ಅವರು ಸೋ ಆಕ್ಟಿವ್. ಅವ್ರು ನೋಡಿ ನಮಗೆ ನಾಚಿಕೆ ಆಗುತ್ತೆ ಒಂಥರ ನೋಡಿದ್ರೆ. ಏನಪ್ಪ ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ತೇವೆ ಅನಿಸ್ತದೆ ನಿಜವಾಗಿ. ಸೊ ಅವ್ರ ಪರಿಚಯ ಆಯ್ತು ನಮ್ಗೆ ನಿಜವಾಗಿ ರಿಯಲಿ ಫಾರ್ಚುನೇಟ್. ಇದೇ ತರ ಎಲ್ಲರೂ ನಮಗೆ ತುಂಬಾ ಇದು ಮಾಡಿದ್ದಾರೆ. ಸೊ ಐ ಹೋಪ್ ಇದೇ ತರ ಟೂರ್ ಕಂಟಿನ್ಯೂ ಆಗ್ತದೆ. ಸೊ ನೆಕ್ಸ್ಟ್ ಇಯರ್ ಆಲ್ಸೋ ಐ ಆಮ್ ಪ್ಲಾನಿಂಗ್ ಟು ವಿಸಿಟ್ ಮಧ್ಯಪ್ರದೇಶ. I think we may meet again, Shashank. I think I know Shashank only. We demand Adiga Travels. Yes. So thank you very much. ಈ ಅಡಿಗಾಸ್ ಯಾತ್ರಾ ಯಾತಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ, ಹೋದ್ಸಲಿ ರಾಜಸ್ಥಾನ ಟೂರ್ ಹೋಗಿದ್ವು ಅಥವಾ ಬೇರೆ ಬೇರೆ ಟೂರ್ಗಳೆಲ್ಲ ಹೋಗಿದ್ವು. ಅದರಲ್ಲೆಲ್ಲ ಏನಾಗುತ್ತೆ, ಫುಡ್ ನಮ್ಗೆ ಸರಿ ಹೋಗ್ತಿರ್ಲಿಲ್ಲ, ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಆ ಕಾರಣದಿಂದ ಸೆಲೆಕ್ಟ್ ಮಾಡಿಕೊಂಡು. ಎರಡನೇ ಕಾರಣ ಅಂದ್ರೆ ಈ
ರನ್ ಆಫ್ ಕಚ್ ಟೂರು ಸೆಪರೇಟ್ ಆಗಿರುತ್ತೆ ಬೇರೆ ಟೂರ್ನಲ್ಲಿ, ಸೌರಾಷ್ಟ್ರ ಟೂರ್ ಬೇರೆ ಇರುತ್ತೆ. ಎರಡೂ ಒಂದೇ ಸೇರಿರುವಂತಹದ್ದು ಟೂರ್ ಇದೊಂದೇ ಕಾಣಿಸಿದ್ದು ನಮಗೆ. ಅದರಿಂದ ಇದನ್ನ ಸೆಲೆಕ್ಟ್ ಮಾಡಿಕೊಂಡು, ಆಮೇಲೆ ನಮಗೆ ಮುಖ್ಯವಾಗಿ ಪ್ರಾಬ್ಲಮ್ ಇದ್ದಿದ್ದು ಅಂದ್ರೆ ಅಡಿಗೆದು ಮತ್ತೆ ಈ ಜರ್ನಿ ತುಂಬಾ ಇರುತ್ತೋ ಇಲ್ಲ ಅಂತ. ಬಟ್ ಬಂದ ಮೇಲೆ ನಮ್ಗೆ ಎರಡೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಫಸ್ಟು ಅಡುಗೆಯವರು ತುಂಬಾ ಚೆನ್ನಾಗಿದೆ, ಹೋಮ್ಲಿ ಫುಡ್. ಆಮೇಲೆ ಎರಡನೇದಾಗಿ ಈ ಬಸ್ ಪಾಪ ಅವರು ಚೆನ್ನಾಗಿದೆ, ಬಸ್ ಅನುಕೂಲಕರವಾಗಿದೆ. ಮತ್ತೆ ಡ್ರೈವರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಆಮೇಲೆ ನಮ್ಮ ಈ ಟೂರ್ ಲೀಡರ್ ಆಗಿರುವಂತ ಶಶಾಂಕ್ ಅವರು ನಮ್ಮ ವೈಫ್ ಹೇಳಿದಂಗೆ ಮಗನ ತರ ಎಲ್ಲ ನೋಡ್ಕೊತಿದ್ದಾರೆ. ಇನ್ನೂ ಹೆಚ್ಚಾಗಿ ಅಂದ್ರೆ ನಮ್ಮ ಕುಟುಂಬ ವರ್ಗದವರೆಲ್ಲ ಪಾಪ ನಾವು ಹಿರಿಯರು ಅನ್ನೋ ಒಂದು ಗೌರವ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಸಹಾಯ ಹಸ್ತ ನೀಡಿದ್ದಾರೆ. ನಮಗೆ ಒಂಥರ ಮುಜುಗರ ಆಗತ್ತೆ, ಆದರೂ ಅವ್ರ ವಿಶ್ವಾಸಕ್ಕೆ ಧನ್ಯವಾದಗಳು. ಇನ್ನು ಅಡಿಗೆಯವರಾಗ್ಲಿ ಪಾಪ ನಮ್ಮ ವೈಫನ್ನ ಅವರು ರಾಜಸ್ಥಾನ ಅವರು ಕರ್ಕೊಂಡು ಹೋದ್ರು ಕೈ ಹಿಡ್ಕೊಂಡು, ಅಥವಾ ಅಡಿಗೆಯವರು ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮ್ಗೆ ಮುಖ್ಯವಾದ ಏನಪ್ಪಾ ಅಂದ್ರೆ ಊಟ ಮತ್ತೆ ನಿದ್ರೆ. ನನಗೆ ಒಂದು ಟ್ರಾವೆಲ್ಸ್ ಅಲ್ಲಿ ಕುಂಭಕರ್ಣ ಅವಾರ್ಡ್ ಅಂತ ಬಂದಿತ್ತು. ನಮ್ಗೆ ಬೇಕಾಗಿದ್ದೆ ಊಟ ಮತ್ತೆ ನಿದ್ದೆ, ಎರಡಕ್ಕೂ ಏನು ತೊಂದರೆ ಇಲ್ಲ. ಆಮೇಲೆ ಒಟ್ಟಲ್ಲಿ ತುಂಬಾ ಚೆನ್ನಾಗಿದೆ ಅನುಭವ. ಇನ್ನು ಮುಂದೆ ಅನುಭವ ಆಗುವಂತದ್ದಿದೆ. ಇನ್ನು ಸ್ಥಳಗಳ ಬಗ್ಗೆ ನಾನೇನು ಹೇಳೋದಿಲ್ಲ, ಬೇರೆಯವರು ಈಗಾಗಲೇ ಹೇಳಿದ್ದಾರೆ, ಅದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ಪೆಷಲಿ ಉಜ್ಜಯಿನಿಗಂತೂ ನಾಗೇಂದ್ರನ ಇವತ್ತು ಜ್ಞಾಪಿಸ್ಕೊತೀನಿ ನಾನು. ಆಮೇಲೆ ನಮ್ಮಲ್ಲಿ ನಾವು ಗುಜರಾತ್ ಟೂರ್ಗೆ ನಮ್ದು ಆಕ್ಚುಲಿ ಡಿಸೆಂಬರ್ ಅಲ್ಲಿ ಒಂದು ಕರ್ನಾಟಕದ ಟೂರ್ ಪ್ಲಾನ್ ಆಗಿದ್ದು ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಯಾವಾಗ ನಮ್ಮ ಮೈದ್ನವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಅವ್ರು ಯಾವಾಗ ಪೂರ್ತಿ ರಿಕವರ್ ಆದ್ರೋ ತಕ್ಷಣ ನನ್ನ ನಾದ್ನಿ ಇದ್ದೋಳು ಗುಜರಾತ್ ಪ್ಲಾನ್ ಮಾಡೋಣ ಅಂತ ಶುರು ಮಾಡಿ, ನಾವು ಎಲ್ಲಾ ಟೂರ್ಸ್ ಕಂಪೇರ್ ಮಾಡಿ ಅಡಿಗಾಸ್ದೇ ಬೆಸ್ಟ್ ಇದೆ. ನನ್ನ ಫಸ್ಟ್ ನನ್ನ ರೆಕಮೆಂಡೇಶನ್ ಇತ್ತು ಅಡಿಗಾಸಲ್ಲಿ ಹೋಸಲಿ ಎಲ್ಲ ತುಂಬಾ ಅರೇಂಜ್ಮೆಂಟ್ಸ್ ಚೆನ್ನಾಗಿತ್ತು ಅಂತ. ಅದ್ರ ಮೇಲೆ ಪ್ಲಾನ್ ಮಾಡಿ ಫೋನ್ ಮಾಡಿದ್ರೆ ನಾವು 9 ದಿವಸ ಕೇಳಿದ್ರೆ ಸಂಜೀವ್ ರಾವ್ ಇದ್ದವರು ಮೇಡಮ್ 13 ದಿವಸದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂದ್ರು. ಪ್ಲೇಸಸ್ ನನ್ಗೆ ನಾನು ಹೇಗೆ ಅಂದ್ರೆ ಬರೀ ದೇವರಿಂದ ಸ್ವಲ್ಪ ಅಲರ್ಜಿ. ಇಲ್ಲಿ ಯಾವಾಗ ಇವರೆಲ್ಲದೂ ಸೇರಿಸಿದ್ರು ಸರಿ ಹೊರಡೋಣ ಬಿಡು ಅಂತ ಇಮಿಡಿಯೇಟ್ ಆಗಿ ಬುಕ್ ಮಾಡಿದ್ದು. ಅದಕ್ಕೆ ತಕ್ಕನಂಗೆ ಅನುಭವ ಇದು ಎಲ್ಲ ತುಂಬಾ ಚೆನ್ನಾಗಿದೆ, ಎರಡು ಮಾತಿಲ್ಲ. ಆಮೇಲೆ ನಮ್ಗೆ ಇನ್ನೇನಾದ್ರು ಹೇಳ್ಬೇಕು ಅಂತಂದ್ರೆ, ಇವಾಗ ಹೇಗಾಗಿ ಹೋಗಿದೀವಿ ಅಂದ್ರೆ ನಾವೆಲ್ಲ ಮಕ್ಕಳಾಗಿ ಹೋಗಿದೀವಿ. ಶಶಾಂಕ್ ದೊಡ್ಡವರಾಗಿದ್ದಾರೆ, ವಾಪಸ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎಲ್ಲಾನು ಕರ್ಕೊಂಬರೋದಕ್ಕೆ ಸಾಹಸ ಮಾಡ್ತಾ ಇದಾರೆ ಅವರು. ಎಸ್ಪೆಷಲಿ ಸೋಮನಾಥ್ ಅಲ್ಲಂತೂ ಪಾಪ ಹುಡುಗಿ ಕರ್ಕೊಂಬಂದ್ರು ಅವರು. ಮನೆ ಮಠ ಎಲ್ಲ ಮರ್ತ್ಬಿಟ್ಟು ಮಕ್ಕಳಾಗಿ ಹೋಗಿದೀವಿ. ಆ ಲೆವೆಲ್ಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಮತ್ತು ನೆಕ್ಸ್ಟ್ ನನಗೆ ಅಮರ್ನಾಥ್ ಶಶಾಂಕ ಸಿಗೋದಾದ್ರೆ ಅಟ್ಲೀಸ್ಟ್ ಈ ವರ್ಷ ಆದ್ರೆ ಮುಂದಿನ ವರ್ಷನಾದ್ರೂ ಮಾಡ್ತಿರ್ತೀನಿ ಖಂಡಿತ. ಅಮರ್ನಾಥ್